ನನ್ನನ್ನು ನೀವು ಯಾಕೆ ಪಾಕಿಸ್ತಾನಿ ತರಹ ನೋಡ್ತಾ ಇದ್ದೀರಿ? ನಾನು ಕೂಡ ನಿಮ್ಮವನೇ ಎಂದಿದ್ದೇಕೆ ವಿಷ್ಣುವರ್ಧನ್. ಇದು ಹೇಳಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅಂತೆ. ಕೇಳಿದ ಕೂಡಲೇ ನಮಗೂ ಕೂಡ ವೈಯಕ್ತಿಕ ಶಾಕ್ ಆಯಿತು. ಹಿಂಗೆ ಅಂದಿರ್ತಾರ ಅಂತ. ಯಾಕೆ ನನ್ನನ್ನು ಪಾಕಿಸ್ತಾನಿ ತರಹ ನೋಡ್ತಾ ಇದ್ದೀರಿ? ನಾನು ಕೂಡ ನಿಮ್ಮ ತರಾನೇ ನಿಮ್ಮವನೇ ಅಂತ ಇದ್ರಂತೆ ಡಾಕ್ಟರ್ ವಿಷ್ಣುವರ್ಧನ್. ವಿಷ್ಣು ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಯಾರ ಮನಸ್ಸನ್ನು ನೋವು ಪಡಿಸೋದಕ್ಕೆ ಘಾಸಿಗೊಳಿಸುವಂತಹ ಪ್ರಯತ್ನ ನಮ್ಮದಲ್ಲ. ಸ್ಯಾಂಡಲ್ವುಡ್ ಮೇರು ನಟರಲ್ಲಿ ವಿಷ್ಣು ದಾದಾ ಕೂಡ ಒಬ್ರು. ವಿಷ್ಣು ದಾದಾ ಕರುನಾಡಿಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಅಪಾರವಾದ ಕೊಡುಗೆಯ ಪರಿಜ್ಞಾನ ಇಟ್ಕೊಂಡೇ ಹೇಳ್ತಾ ಇದ್ದೀವಿ. ಸುಮಾರು 200ಕ್ಕೂ ಹೆಚ್ಚು ಸಿನಿಮಾ ಮಾಡಿರತಕ್ಕಂತಹ ಡಾಕ್ಟರ್ ವಿಷ್ಣುವರ್ಧನ್ ಇಂತಹ ಮೇರು ನಟನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಪಮಾನಗಳಾಯಿತು, ಅವಮಾನಗಳಾಯಿತು. ಅವೆಲ್ಲವನ್ನು ತೃಣಕ್ಕೆ ಸಮಾನ ಅಂತ ಅಂದುಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಗಳಿಸಿದ್ದು ಮಾತ್ರ ಬಹುದೊಡ್ಡ ಸಾಧನೆ. ನಾನು ಕೂಡ ನಿಮ್ಮವನೇ, ಏಕೆ ಪಾಕಿಸ್ತಾನಿ ತರಹ ನೋಡ್ತೀರಿ ಅಂತ ಹೇಳಿ ಹೀಗಂತ ಖಾಸಗಿ ಸುದ್ದಿವಾಹಿನಿಯ ಜೊತೆ ತೋಡಿಕೊಂಡಿದ್ದ ಡಾಕ್ಟರ್ ವಿಷ್ಣುವರ್ಧನ್. ಆ ಕಾಲದಲ್ಲಿ ವಿಷ್ಣು ಆಡಿದ್ದ ಆ ಮಾತುಗಳು ಇವತ್ತಿಗೂ ಕೂಡ ವೈರಲ್ ಆಗ್ತಾ ಇದೆ. ಸ್ಟಾರ್ ನಟ ಆಗಿದ್ದರು ಹೀಗೆ ಯಾಕೆ ಹೇಳಿದ್ರು ವಿಷ್ಣುವರ್ಧನ್? ಸುಮಾರು 200ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಂಥ ವಿಷ್ಣುವರ್ಧನ್ ಈ ಮಾತಿನ ಹಿಂದೆ ವಿಷ್ಣುಗೆ ಅದ್ಯಾವ ನೋವಿತ್ತು ಗೊತ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡ್ತಾ ಇತ್ತು ಆ ಅಪಮಾನ. ಇದರಿಂದ ತೀವ್ರವಾಗಿ ನೊಂದಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್. ನಾನು ಕೂಡ ನಿಮ್ಮವನೇ, ಯಾಕೆ ಪಾಕಿಸ್ತಾನಿ ತರಹ ನೋಡ್ತೀರಿ ಹೀಗಂತ ಸಂದರ್ಶನದಲ್ಲಿ ನೋವು ತೋಡಿಕೊಂಡಿದ್ದ ಡಾಕ್ಟರ್ ವಿಷ್ಣುವರ್ಧನ್. ಆ ಕಾಲದಲ್ಲಿ ವಿಷ್ಣು ಆಡಿದ್ದ ಮಾತುಗಳು ಇವತ್ತಿಗೂ ಕೂಡ ವೈರಲ್ ಆಗ್ತಾ ಇದೆ. ಸ್ಟಾರ್ ನಟ ಆಗಿದ್ದರು ಹೀಗೆ ಯಾಕೆ ಹೇಳಿದರು ಎನ್ನುವಂತಹ ಮಾತು ಅರ್ಥ ಆಗ್ತಾ ಇಲ್ಲ. ಆ ಮಾತಿನ ಹಿಂದೆ ವಿಷ್ಣುಗೆ ಅದ್ಯಾವ ನೋವಿತ್ತು ಅನ್ನೋದು ಇವತ್ತಿಗೂ ಕ್ಲಿಯರ್ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಸರಿಸಾಟಿಯಾಗುವ ನಟ ಎಂದು ವಿಷ್ಣುವರ್ಧನನ್ನು ಗುರುತಿಸಲಾಗಿತ್ತು. ಅಣ್ಣಾವರ ಸ್ಥಾನವನ್ನು ತುಂಬುವ ನಟ ವಿಷ್ಣು ಎಂದು ಆ ಕಾಲದಲ್ಲೇ ಬಿಂಬಿಸಲಾಗಿತ್ತು. ಇದು ರಾಜ ಅಭಿಮಾನಿಗಳಲ್ಲಿ ಸ್ವಲ್ಪ ಕಸಿವಿಸಿ ಉಂಟು ಮಾಡಿತ್ತು. ಅಣ್ಣಾವರ ಅಭಿಮಾನಿಗಳು ಎಂದು ಹೇಳಿಕೊಂಡ ಗುಂಪಿನಿಂದ ವಿಷ್ಣುಗೆ ಪದೇ ಪದೇ ಕಹಿ ಅನುಭವ ಆಗಿತ್ತು ಅಥವಾ ಆಗ್ತಾ ಇತ್ತು. ಹೀಗಾಗಿ ವಿಷ್ಣು ನೋವು ತೋಡಿಕೊಂಡಿದ್ರು ಅಂತ ಆ ಕಾಲಘಟ್ಟದಲ್ಲೇ ಚರ್ಚೆಗಳಾಗ್ತಾ ಇತ್ತು. ಆದರೆ ಅದನ್ನು ಒಪ್ಪಿಕೊಳ್ಳುವ ವಿವೇಚನೆ ಕಳೆದುಕೊಂಡವರು ನಾವಾಗಬಾರ್ದು. ಈ ರಾಜ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟ ಕೊಡುಗೆಗಳು, ಡಾಕ್ಟರ್ ವಿಷ್ಣುವರ್ಧನ್ ಕೊಟ್ಟ ಕೊಡುಗೆಗಳು, ಅಂಬರೀಷ್ ಕೊಟ್ಟ ಕೊಡುಗೆಗಳು, ಇವರೆಲ್ಲರೂ ಕೂಡ ದಿವಂಗತರು. ಇವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ಬಿಟ್ಟು ಹೋದ ಕಲೆಗಳಿದಾವಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಮನೋಮಂದಿರದಲ್ಲಿ ಈವರೆಗೂ, ಈ ಕ್ಷಣದವರೆಗೂ ರಾರಾಜಿಸ್ತಾ ಇದೆ. ಅವರ ಹೇಳಿಕೆಗಳ ಹಿಂದೆ ನಾನಾ ಕಾರಣಗಳು ಇರಬಹುದು. ಅದನ್ನು ನಾನಾ ತರಹದಲ್ಲಿ ಚರ್ಚೆಗೂ ಕೂಡ ಒಳಪಡಿಸಿರಬಹುದು. ಅದರ ಅರ್ಥ ಅದನ್ನು ನಾವು ಸ್ವೀಕರಿಸಿಕೊಳ್ಬೇಕು ಅಂತಲ್ಲ. ವಿವೇಚನೆ ಇರತಕ್ಕಂಥ ಅಭಿಮಾನಿಗಳು, ಈ ಮೂರೂ ನಟರನ್ನು ಸಮಾನವಾಗಿ ಪ್ರೀತಿಸುವಂಥ ಅಭಿಮಾನಿಗಳು, ಈ ಮೂವರಿಗೂ ಕೊಡಬಹುದಾದ ಅಷ್ಟೂ ಬೆಲೆಗಳನ್ನು, ಗೌರವಗಳನ್ನು ಕೊಟ್ಟು ಅವರ ಕಲೆ ಮತ್ತು ಅವರ ಪ್ರತಿಭೆಗೆ ಗೌರವಿಸುವ ವಿವೇಚನೆ ಇರತಕ್ಕಂಥ ಅಭಿಮಾನಿಗಳಾಗಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.